ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಂಜು ಎನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ದೆಹಲಿಯ ಕೆಂಪುಕೋಟೆ ಬಗ್ಗೆ, ಭಾರತದ ಹೆಮ್ಮೆ ಕೆಂಪುಕೋಟೆ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ನೀವು ದೆಹಲಿಯ ಕೆಂಪುಕೋಟೆಗೆ ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ತುಂಬ ಸುಲಭವಾದ ವಿಚಾರ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಮತ್ತು ತುಂಬ ವೇಗ ಮತ್ತು ಅರ್ಜೆಂಟ್ ಅಂದರೆ 15 ನಿಮಿಷದಲ್ಲಿ ಹೋಗಿ ತಲುಪಬಹುದು. ನೀವು ದೆಹಲಿಯ ಮೆಟ್ರೋ ವೈಟ್ ಲೈನಿಂದ ಪ್ರಯಾಣ ಮಾಡಿ ನೀವು ಲಾಲ್ ಕಿಲಾ ಅಂತ ಒಂದು ಮೆಟ್ರೋ ಸ್ಟೇಷನಲ್ಲಿ ಇಳಿದ್ರೆ ಅಲ್ಲಿಂದ ಸುಮಾರು ಒಂದು 5 ರಿಂದ 10 ನಿಮಿಷ ಮೇಯ್ನ್ ಗೇಟ್ಗೆ ನಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಅಥವಾ ನೀವು ಎಲ್ಲೋ ಲೈನಲ್ಲಿ ಏನಾದರೂ ಹೋಗಬೇಕು ಅಂದರೆ ಚಾಂದಿನಿ ಚೌಕ್ನಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಇಳಿದು ರಿಕ್ಷಾದಲ್ಲಿ ಒಂದು 10 ರಿಂದ 15 ನಿಮಿಷ ಕೆಂಪುಕೋಟೆಗೆ ಪ್ರಯಾಣ ಮಾಡ್ಬೋದು. ನೋಡಿ, ತುಂಬ ವೇಗವಾಗಿರುತ್ತೆ ಈ ಪ್ರಯಾಣ ಮೆಟ್ರೋದಲ್ಲಿ ಸಂಚಾರ ಮಾಡಿ. ನಾವು ನೋಡಿ ಲಾಲ್ ಕಿಲಾದಲ್ಲಿ ಇಳಿದು ನಾವು ಕೆಂಪುಕೋಟೆಯ ಲಾಹೋರ್ ಗೇಟ್. ದೆಹಲಿ ಅಂತಲೇ ನಮಗೆ ಜ್ಞಾಪಕ ಬರೋದು ದೆಹಲಿಯ ಪ್ರಮುಖವಾದ ಒಂದು ರೆಡ್ ಕೆಂಪುಕೋಟೆ ಸ್ನೇಹಿತರೆ. ಇದನ್ನು ಶಹಜಹಾನ್ ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಿಸ್ತಾನೆ. ಇದು ಮುಕ್ತಾಯ ಟೈಮ್ಗೆ 9 ವರ್ಷ 3 ತಿಂಗಳಾಗಿರುತ್ತೆ ಸ್ನೇಹಿತರೆ. ನೋಡಿ, ಅದ್ಭುತವಾದ ಡ್ರೋನ್ ದೃಶ್ಯ ನಿಮಗೋಸ್ಕರ, ಕೆಂಪುಕೋಟೆಯ ದೃಶ್ಯ. ಇದು ದೆಹಲಿಯ ಮೇನ್ ಗೇಟ್ ಸ್ನೇಹಿತರೆ. ಮೆಟ್ರೋದಿಂದ ಬಂದರೆ ಲಾಲ್ ಕಿಲಾ ಸ್ಟಾಪ್ ಅಂದರೆ ಇಲ್ಲಿ ನಿಲ್ಲಿಸ್ತಾರೆ. ಇದು ಗೇಟ್ ನಂಬರ್ 1. ಆದರೆ ನಾವು ಎಂಟ್ರಿ ಪ್ರವಾಸ ಇದಕ್ಕೆ ಒಳಗಡೆ ಹೋಗಬೇಕು ಅಂದರೆ ಗೇಟ್ ನಂಬರ್ 2 ಇಂದ ಒಳಗಡೆ ಕಳಿಸ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲೇ ನಿಯರ್ ಗೇಟ್ ನಂಬರ್ 2 ಇದೆ. ಇಲ್ಲಿ ಒಟ್ಟು 50 ರೂಪಾಯಿ, ಕ್ಯಾಶ್ ಆದರೆ 50 ರೂಪಾಯಿ ತೊಗೊಳ್ತಾರೆ. ಆನ್ಲೈನ್ ಅಂದರೆ UPI ಮಾಡಿದ್ರೆ 45 ರೂಪಾಯಿ ಟಿಕೆಟ್ ಇರುತ್ತೆ ಸ್ನೇಹಿತರೆ. ಕೆಂಪುಕೋಟೆ ಸೋಮವಾರ ರಜೆ ಇರುತ್ತೆ, ಸೊ ಇದನ್ನು ನೆನಪಿಟ್ಕೋಬೇಕು ತಾವು. ಇನ್ನು ಮಿಕ್ಕಿದ್ದೆಲ್ಲ 10 ಗಂಟೆಯಿಂದ ಮಾಮೂಲಿ 5:15ವರೆಗೂ ಎಂಟ್ರಿ ಇರುತ್ತೆ ಸ್ನೇಹಿತರೆ. ನೋಡಿ, ಇದು ಡೆಲ್ಲಿ ಗೇಟ್ ಸ್ನೇಹಿತರೆ. ಕೆಂಪುಕೋಟೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ನಾವು ನೋಡಿ ಹಿಂಗೆ ಇದೇ ಕೋಟೆ ಎಡಭಾಗದಿಂದ ಸುಮಾರು 1 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಲಾಹೋರ್ ಗೇಟ್ ಸಿಗುತ್ತದೆ. ಅಲ್ಲಿ ನಮಗೆ ಎಂಟ್ರಿ ಸಿಗುತ್ತದೆ ಸ್ನೇಹಿತರೆ, ಲಾಹೋರ್ ಗೇಟಲ್ಲಿ. 17ನೇ ಶತಮಾನದಲ್ಲಿ ಶಹಜಹಾನ್ ಆಗ್ರಾದಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವಿಸ್ತರಣೆ ಮಾಡಿಕೊಂಡಾಗ ಈ ಕೆಂಪುಕೋಟೆನ ನಿರ್ಮಿಸ್ತಾನೆ ಸ್ನೇಹಿತರೆ. ಇದನ್ನು ದೈತ್ಯ ಕೆಂಪು ಕಲ್ಲಿನಿಂದ ನಿರ್ಮಿಸ್ತಕ್ಕಂಥ ದೊಡ್ಡ ಬೃಹತಾಕಾರದ ಕೋಟೆಗಳನ್ನು ನಿರ್ಮಿಸಿದ್ದಕ್ಕೆ ಇದನ್ನು ಕೆಂಪುಕೋಟೆ ಅಥವಾ ಲಾಲ್ ಕಿಲಾ ಅಂತಲೂ ಕರೀತಾರೆ. 2007ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವನ್ನಾಗಿ ಈ ಲಾಲ್ ಕಿಲಾವನ್ನು ಘೋಷಣೆ ಮಾಡ್ತಾರೆ ಸ್ನೇಹಿತರೆ. ಈ ಕೆಂಪುಕೋಟೆಯ ಪ್ರಮುಖ ಆಕರ್ಷಣೆ ಎಂದರೆ ಲಾಹೋರಿ ಗೇಟ್ ಅಂತ ಹೇಳಿ ಸ್ವತಂತ್ರ ದಿನಾಚರಣೆ ಎಂದು ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ ಸ್ನೇಹಿತರೆ. ನೀವು ನೋಡ್ತಾ ಇರೋದು ದೆಹಲಿ ಗೇಟ್, ಇಲ್ಲಿ ಎದುರುಗಡೆ ಇರೋದು. ಹಿಂಗೆ ಸ್ವಲ್ಪ 1 ಕಿಲೋಮೀಟ್ರ್ ಮುಂದೆ ಹೋದರೆ ಲಾಹೋರಿ ಗೇಟ್ ಸಿಗುತ್ತದೆ. ಖಂಡಿತ ನೀವು ನೋಡ್ತೀರ. ನಾವು ದೆಹಲಿ ಪ್ರವಾಸದಲ್ಲಿದ್ದಾಗ ಜೋರಾಗಿ ಮಳೆ ಬಂದು ಬಿಟ್ಟ ಕಾರಣ ವಿಡಿಯೋ ಈ ಲೆವೆಲ್ಗೆ ತೆಗೆದಿದ್ದೀವಿ ಸ್ನೇಹಿತರೆ. ಈ ಕೋಟೆಯನ್ನು ತಾಜ್ ಮಹಲ್ ಕಟ್ಟಿದವರು ಅಂದರೆ ಉಸ್ತಾದ್ ಮೊಹಮ್ಮದ್ ಲಾಹೋರಿ ಎಂಬುವರು 1648ರಲ್ಲಿ ನಿರ್ಮಿಸ್ತಾರೆ ಸ್ನೇಹಿತರೆ. ಮಳೆಯಲ್ಲಿ ನಾನು ರೇಣ್ಕಣ್ಣವರು ಡೆಲ್ಲಿಗೆ ಬಂದ ಮೇಲೆ ಇವೆಲ್ಲ ನೋಡಲಿಲ್ಲ ಅಂದರೆ ಹಂಗೆ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಕೆಂಪುಕೋಟೆ ಒಳಗಡೆ ಇದ್ದೀವಿ. ಇನ್ನೂ ಬೇಜಾನಿದೆ. ಅರಮನೆ ಇದು, ಕೆಂಪುಕೋಟೆ ಎಲ್ಲ ಅರಮನೆ. ನೋಡಿ ಒಂದು ಸರಿ ಆ ಕಡೆ ನೋಡಿ. ಈ ಕೋಟೆಯನ್ನು ಶತ್ರುಗಳಿಂದ ರಕ್ಷಿಸಲು ಆಳವಾದ ಕಂದಕವಿದ್ದು ಇದರಲ್ಲಿ ಮೊಸಳೆಗಳನ್ನ ಬಿಡ್ತಾಯಿದ್ರು ಸ್ನೇಹಿತರೆ. ಹಾಗೆ ಈ ಕೋಟೆಯ ಸುತ್ತಳತೆ ಸುಮಾರು 2.25 ಕಿಲೋಮೀಟರ್ ಇದ್ದು ಯಮುನಾ ನದಿ ಕಡೆ 18 ಮೀಟರ್ ಹಾಗೂ ನಗರದ ಕಡೆ, ದೆಹಲಿ ನಗರದ ಕಡೆ 33 ಮೀಟರ್ ಎತ್ತರವಿದೆ ಸ್ನೇಹಿತರೆ. ಸ್ವಾತಂತ್ರ್ಯೋತ್ಸವ ಸಮಯದಲ್ಲಿ ಮೋದಿಜಿಯವರು ಕೆಂಪುಕೋಟೆ ಮೇಲೆ ಫ್ಲಾಗ್ ಆಕ್ಟಿಂಗ್ ಮಾಡ್ತಾರೆ. ನೋಡಿ, ಇದೇ ಜಾಗ. ಈಗಾಗಲೇ ಆಗಸ್ಟ್ 15ಕ್ಕೆ ಹಲವಾರು ಸಿದ್ಧತೆಗಳು ಮಾಡ್ಕೊತಾ ಇದ್ದಾರೆ ಗೋರ್ಮೆಂಟ್ನವರು. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ ಮಳೆ ಬಂದು ಅವ್ಯವಸ್ಥೆ ಆಗಿಬಿಟ್ಟಿದೆ. ಆದರೂ ಇಲ್ಲಿ ನೋಡಿ ಸಿದ್ಧತೆ ನಡೀತಾ ಇದೆ ಕೆಂಪುಕೋಟೆ ಹತ್ರ. ಓಕೆ ಸ್ನೇಹಿತರೆ, ಇದನ್ನು ಲಾಹೋರಿ ಗೇಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ನಾವು ಕೆಂಪುಕೋಟೆ ಒಳಗಡೆ ಎಂಟ್ರಿ ಕೊಡ್ತೀವಿ ಸ್ನೇಹಿತರೆ.
ಸ್ನೇಹಿತರೆ, ಈ ಕೆಂಪು ಕೋಟೆಯ ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂದರೆ, ಇದು ಮೊದಲು ಬಿಳಿ ಬಣ್ಣದಲ್ಲಿ ಕೋಟೆ ಇತ್ತು. ಇದು ಹಾಳಾಗುತ್ತಿದ್ದಂತೆ ಬ್ರಿಟಿಷರು ಇದನ್ನು ಕೆಂಪು ಬಣ್ಣದಲ್ಲಿ ಬದಲಾಯಿಸಿದ್ದಾರೆ ಸ್ನೇಹಿತರೆ. ದೆಹಲಿಯ ಕೆಂಪು ಕೋಟೆಯ ಒಳಗಿನ ಪ್ರಾಂಗಣವನ್ನು ಮೊಘಲ್ ವಾಸ್ತುಶಿಲ್ಪದ ಅತ್ಯಂತ ವೈಭವಪೂರಿತವಾಗಿ ಅದ್ಭುತವಾಗಿ ನಿರ್ಮಿಸಲಾಗಿದೆ ಸ್ನೇಹಿತರೆ. ಇಲ್ಲೆಲ್ಲ ಈಗಿನ ಮಾರುಕಟ್ಟೆಯಾಗಿ ಬದಲಾಗಿದೆ. ಒಂದು ಅಂಗಡಿ ಮುಂದೆ ಬೆಂಗಳೂರಿನ ವಿಧಾನಸೌಧ ನೋಡಿ ತುಂಬ ಖುಷಿ ಆಯಿತು. ಕಾಣಿಸ್ತಾ ಇದೆಯಾ? ಇವೆಲ್ಲ ಹಲವಾರು ಮಾರಾಟಗಳನ್ನು ಮಾಡ್ತಾ ಇದ್ದಾರೆ. ಏನಾದರೂ ಮರದ ಐಟಮ್ ಏನಾದರೂ ಬೇಕು ಅಂದರೆ ನೋಡಿ, ಬೇಜಾನ್ ಐಟಮ್ ಇಟ್ಟಿದ್ದಾರೆ ಕೆಂಪು ಕೋಟೆ ಒಳಗೆ, ಖರೀದಿ ಮಾಡ್ಬೋದು. ಎಲ್ಲ ವುಡ್ ಐಟಮ್ಸ್ ಸ್ನೇಹಿತರೆ, ಅಂದಿನ ಕಾಲದ ರಾಜರಿಗೆ ಹಾಗೂ ಒಳಗಿನ ಅರಮನೆ ಒಳಗಿನ ಅವರಿಗೆ ಛತ್ತ ಚೌಕಿ ಹಿಂಗೆ ನೋಡ್ತಾ ಇದ್ದಿಲ್ಲ, ಇದು ಮುಚ್ಚಿದ ಮಾರುಕಟ್ಟೆ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಕೆಂಪುಕೋಟೆ ಒಳಗಡೆ ರಾಜರಾಣಿಯರಿಗೆ ಇರ್ತಕ್ಕಂಥ ವಿಶೇಷವಾದ ಮಾರುಕಟ್ಟೆ ಅಂತ. ಕೆಂಪುಕೋಟೆಯ ವಾತಾವರಣವನ್ನು ತಣ್ಣಗಾಗಿಡಲು ಯಮುನಾ ನದಿಯಿಂದ ರಹಸ್ಯವಾಗಿ, ಅಂದರೆ ಪ್ರಮುಖ ಎಲ್ಲ ಕಟ್ಟಡಗಳಿಗೆ, ಕೆಂಪುಕೋಟೆ ಒಳಗಡೆ ಇರುವ ಎಲ್ಲ ಕಟ್ಟಡಗಳಿಗೆ ರಹಸ್ಯ ಕಾಲುವೆಯನ್ನು ನಿರ್ಮಿಸಲಾಯಿತು ಸ್ನೇಹಿತರೆ. ಸ್ನೇಹಿತರೆ, ನೀವು ನೋಡ್ತಿರ್ತಕ್ಕಂಥ ಕೆಂಪು ಮರಳಿನ ಕಂಬದ ಒಂದು ಏನು ಮಸೀದಿ ಥರ ಒಂದು ಬಿಲ್ಡಿಂಗನ್ನು ಕಾಣಿಸ್ತಾ ಇದ್ದೀರಾ, ಇದು ರಾಜನು ತನ್ನ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸಲು ನಿರ್ಮಿಸ್ತಕ್ಕಂಥ ಒಂದು ಕಟ್ಟಡ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ, ಈ ಕಟ್ಟಡವನ್ನು ದಿವಾನ್-ಎ-ಖಾಸ್ ಅಂತೇಳಿ ಕರಿತಾ ಇದ್ರು ಸ್ನೇಹಿತರೆ. ಶಹಾಜಹಾನ್ ತಮ್ಮ ಪ್ರಜೆಗಳಿಗೆ ಕುಂದುಕೊರತೆಗಳನ್ನು ವಿಚಾರಿಸಲು ಹಾಗೂ ನ್ಯಾಯವನ್ನು ಒದಗಿಸಿಕೊಳ್ಳಲು 9 ಬೃಹದಾಕಾರದ ಕಮಾನುಗಳುಳ್ಳ ಒಂದು ಕಟ್ಟಡವನ್ನು ನಿರ್ಮಿಸಿದರು. ಇದರ ಒಳಗಡೆ ಒಂದು ಮಾರ್ಬಲ್ನ, ಅತ್ಯಂತ ಬೆಲೆ ಬಾಳುವ ಮಾರ್ಬಲ್ನ ರಾಜರು ಸಿಂಹಾಸನವನ್ನು ಅಲಂಕರಿಸ್ತಕ್ಕಂಥ ಒಂದು ಜಾಗ ನೀವು ನೋಡ್ತಿದ್ದೀರಲ್ಲ ಎಡಗಡೆ ಮಾರ್ಬಲ್, ಈಗ ತೋರಿಸಿ ನೋಡಿ. ಇದು ಅವರು ಇದ್ರ ಮೇಲೆ ಕೂತು ಒಂದು ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸ್ತಿದ್ರು ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಇದು 1857ರ ಒಂದು ಯುದ್ಧದಲ್ಲಿ ಬ್ರಿಟಿಷರು ಅನೇಕ ಬೆಲೆ ಬಾಳುವಂಥ ಒಂದು ಕಲ್ಲುಗಳನ್ನು ಇದರಿಂದ ಕದ್ದಿದ್ದರು ಎಂಬ ಮಾಹಿತಿ ಇದೆ ಸ್ನೇಹಿತರೆ. ಶಹಾಜಹಾನ್ ತನ್ನ ಪ್ರೀತಿಯ ಹೆಂಡತಿಗೋಸ್ಕರ ಮಮತಾಜ್ ಮಹಲನ್ನು ನಿರ್ಮಾಣ ಮಾಡಿದ ಸ್ಥಳ ಇದೆ ನೋಡಿ. ಈ ಗೋಡೆಯ ಅರ್ಧ ಭಾಗ ಅಮೃತಶಿಲೆಯಿಂದ ಮಾಡಿದ್ದಾರೆ. ಬ್ರಿಟಿಷರು ಮೊದಲನೇ ಸ್ವತಂತ್ರ ಸಂಗ್ರಾಮದಲ್ಲಿ ಇದನ್ನು ಸೆರೆಮನೆಯಾಗಿ ಬಳಸ್ತಕ್ಕಂಥ ಜಾಗ ಇದು. ಕಾಣಿಸ್ತಾ ಇದೆಯಾ? ಮಮತಾಜ್ ಮಹಲ್ ಬಣ್ಣದ ಇದನ್ನು ಬಣ್ಣದ ಮಹಲ್ ಅಂತಲೂ ಕರೀತಾರೆ. ಹೆಂಗಿದು ಬಣ್ಣ ಅಂದರೆ ನೋಡಿ, ಗೋಡೆಯ ಮೇಲ್ಭಾಗ ಅಂದರೆ ಕಾಣಿಸ್ತಾ ಇದೆಯಾ, ಎಲ್ಲ ಬಣ್ಣದ ಅಲಂಕೃತ ಮಾಡಿಕೊಂಡು ಇದನ್ನು ಬಣ್ಣದ ಮಹಲ್ ಅಂತಲೂ ಕರಿತಿದ್ರು. ಇದು ಕೆಂಪುಕೋಟೆ ಆವರಣದಲ್ಲಿದೆ. ಮಮತಾಜ್ ಮಹಲ್ ಶಹಾಜಹಾನ್ ನಿರ್ಮಿಸಿದ ತನ್ನ ಪ್ರೀತಿಯ ಹೆಂಡತಿಗೋಸ್ಕರ. ಸಂಪೂರ್ಣವಾಗಿ ಮಾರ್ಬಲ್ನಿಂದ ನಿರ್ಮಿತವಾದ ಇದು ರಾಜರ ಅರಮನೆಯಾಗಿದೆ. ಇದು ವಿದೇಶದಿಂದ ಬಂದಿರ್ತ ಒಂದು ರಹಸ್ಯವಾದ ಸಭೆಗಳನ್ನ ಮಾಡ್ತಿರ್ತಕ್ಕಂಥ ಜಾಗ ಸ್ನೇಹಿತರೆ. ವಿಶ್ವ ಪ್ರಸಿದ್ಧ ಮಯೂರ ಸಿಂಹಾಸನ ಹಾಗೂ ಕೊಹಿನೂರ್ ವಜ್ರವನ್ನು ಇಲ್ಲೇ ಇಡಲಾಗಿತ್ತು ಸ್ನೇಹಿತರೆ. 1739ರಲ್ಲಿ ಪರ್ಷಿಯಾದ ದಂಡನಾಯಕ ನಾದಿರ್ ಶಾ ದೆಹಲಿ ಮೇಲೆ ದಾಳಿ ಮಾಡಿ ಈ ಸಿಂಹಾಸನವನ್ನು ತೆಗೆದುಕೊಂಡು ಹೋದನು ಎಂಬ ಇತಿಹಾಸ ಇದೆ ಸ್ನೇಹಿತರೆ. ಇದನ್ನು ದಿವಾನ್-ಎ-ಖಾಸ್ ಅಂತೇಳಿ ಕರಿತಾ ಇದ್ರು. ಅಂದರೆ ಶಹಾಜಹಾನ್ನ ಪರ್ಸ್ನಲ್, ಅಂದರೆ ಸಂಸಾರ ಹಾಗೂ ಹೆಂಡತಿ ಜೊತೆ ಎಲ್ಲ ಸಂತೋಷವಾಗಿರ್ತಕ್ಕಂಥ ಜಾಗ ಸ್ನೇಹಿತರೆ. ನಮಾಜ್ ಮಾಡೋದಾಗಿರಲಿ, ಆ ವೈಯಕ್ತಿಕ
ವಿಶಾಲವಾಗಿ ಇರ್ತಕ್ಕಂಥ ಒಂದು ಚಿಕ್ಕ ಜಾಗ ಆದರೂ ಅತ್ಯಂತ ಚೊಕ್ಕವಾಗಿ ಅಮೃತ ಶಿಲೆಯಿಂದ ನಿರ್ಮಿಸ್ಕೊಂಡಿದ್ರು ಅಂತೇಳಿ ಒಂದು ಮಾಹಿತಿ ಇದೆ. ಸ್ನೇಹಿತರೆ, ಈ ಕಟ್ಟಡದ ಮೇಲ್ಛಾವಣಿ ಹಾಗೂ ಕಮಾನುಗಳಿಂದ ಮುತ್ತುಗಳಿಂದ ಅಲಂಕೃತವಾಗಿತ್ತು. ಇದು ಪರ್ಷಿಯಾದ ದಾಳಿ ನಂತರ ಇದರಲ್ಲಿರ್ತಕ್ಕಂಥ ಬೆಲೆ ಬಾಳುವ ಮುತ್ತು ರತ್ನಗಳನ್ನು ದೋಚಿದ ಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ತುಂಬ ಸಮಯ ತೊಗೊಂಡ್ರು ಸ್ನೇಹಿತರೆ. ಸ್ನೇಹಿತರೆ, ಇದನ್ನು ಮೋತಿ ಮಸ್ಜಿದ್ ಅಂತೇಳಿ ಕರೀತಾರೆ. ಇದನ್ನು ಔರಂಗಜೇಬ್ ನಿರ್ಮಿಸಿದ ಅಂತೇಳಿ ಅಲ್ಲಿನ ಇತಿಹಾಸ ಹೇಳ್ತಾ ಇದೆ ಸ್ನೇಹಿತರೆ. ತನ್ನ ಸಹೋದರನ ಕೊಲೆ ಮಾಡಿದ ನಂತರ ಅದನ್ನು ಪಾಪ ಕರ್ಮಗಳು ಹೋಗಲಿ ಅಂತೇಳಿ ಇದನ್ನು ನಿರ್ಮಿಸಿದ. ಹಾಗೆ 5 ಟೈಮ್ ಇದರಲ್ಲಿ ನಮಾಜ್ ಮಾಡ್ತಿದ್ರು ಸ್ನೇಹಿತರೆ. ಈ ಕೋಟೆಯ ಒಟ್ಟು ಸುತ್ತಳತೆ 75 ಎಕರೆಗಳಲ್ಲಿ ಫುಲ್ ಇದೆ ಸ್ನೇಹಿತರೆ. ನಿಮಗೆ ಕಾಣಿಸ್ತಿರ್ತಕ್ಕಂಥ ಎದುರುಗಡೆ ಕಟ್ಟಡಗಳು ಬ್ರಿಟಿಷರು ನಿರ್ಮಿಸಿದರು ಅಂತೇಳಿ ಇತಿಹಾಸ ಹೇಳ್ತದೆ ಸ್ನೇಹಿತರೆ. ಈ ಕೋಟೆ ಒಳಗಡೆ ಇಷ್ಟು ನೋಡೋದಕ್ಕೆ ಅವಲೇ ಸಮಯ ಬಂದುಬಿಟ್ಟು 5:30 ಆಗಿತ್ತು. ಇನ್ನೇನು ಕ್ಲೋಸ್ ಮಾಡ್ತಾರೆ ಅಂತೇಳಿ ನಾವು ವಾಪಸ್ ರಿಟರ್ನು ಸೀದಾ ಆಚೆಗೆ ಬಂದ್ವಿ ಸ್ನೇಹಿತರೆ. ನೋಡಿ, ಆಚೆ ಬಂದಿದ್ದ ತಕ್ಷಣ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಧಾಮೂರ್ತಿಯವರ ಫೋಟೋ ಸ್ವಾತಂತ್ರ್ಯ ದಿನಾಚರಣೆಗೆ ರೆಡಿ ಮಾಡ್ತಾಯಿದ್ರು ಸ್ನೇಹಿತರೆ. ತುಂಬ ಖುಷಿ ಆಯಿತು ಈ ಫೋಟೋ ನೋಡಿ. ಸಂತೋಷದಿಂದ ಇನ್ನೊಂಚೂರು ವಿಡಿಯೋ ಮಾಡ್ಕೊಂಡೆ ಸ್ನೇಹಿತರೆ. ತುಂಬ ಭಾರತದ ಹೆಮ್ಮೆಯ ಐತಿಹಾಸಿಕ ಕೋಟೆ. ಇದರೊಳಗಡೆ 75 ಎಕರೆಗಳೆಲ್ಲ ಈ ಕೋಟೆ ನೋಡಿ. ತುಂಬ ಖುಷಿ ಆಯಿತು ಸ್ನೇಹಿತರೆ. ನೀವು ಒಂದ್ಸರಿ ಹೋಗಿ ಬನ್ನಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಉತ್ತಮವಾದ ಕನ್ನಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.